ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾವಿನಕಾಯಿ ಅಂದರೆ ತೋತಾಪುರಿದು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಈ ಬೇಸಿಗೆ ಕಾಲದಲ್ಲಿ ಸಿಗುವಂತಹ ಕಾಯಿದು ಮಾವಿನಕಾಯಿ. ಎಲ್ಲರೂ ಮಾವಿನ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾರೆ. ಈಗ ನಾನು ಮಾವಿನಕಾಯಲ್ಲಿ ಮಾಡ್ತೀನಿ. ಇದು ಡೈಜೆಷನ್ಗೆ ಇದಕ್ಕೆ ಎಲ್ಲನೂ ಒಳ್ಳೆಯದು. ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕುಡಿಯೋಕ್ಕೂ ತಂಪಾಗಿರುತ್ತೆ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ನೀರನ್ನು ಬಾಯ್ಲ್ ಮಾಡೋಕ್ಕೆ ಇಡಬೇಕು. ನೋಡಿ, ಈಗ ನೀರಿಟ್ಟಿದ್ದೆ. ಇದು ಇವಾಗ ಕುದೀಲಿಕ್ಕೆ ಬಂದಿದೆ. ಇವಾಗ ಈ ಕುದೀಲಿಕ್ಕೆ ಬಂದಾಗ ನಾವು ಇದರಲ್ಲೇ ಬೆಲ್ಲ ಹಾಕಬೇಕು. ಫಸ್ಟ್ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲನ ನಾವು ಎಷ್ಟು ತುರಿ ತೊಗೊಂಡಿರ್ತೀವಿ ಇದು ಮಾವಿನಕಾಯಿದು ಅಷ್ಟೇ ಬೆಲ್ಲ ತೊಗೋಬೇಕು. ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಚೆನ್ನಾಗಿರುತ್ತೆ, ಸ್ಕ್ವಾಶ್ ಥರ ಆಗುತ್ತೆ. ಯಾವಾಗ ಬೇಕಂದರೆ ಆವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಬೆಲ್ಲ ಹಾಕಾಗಿದೆ, ಅದು ಕರಗಲೇಬೇಕು ಅಂತ ಏನಿಲ್ಲ. ಈಗ ನಾನು ಮಾವಿನಕಾಯಿನ ಹಾಕ್ಕೊಳ್ತೀನಿ. ನೋಡಿ, ಮಾವಿನಕಾಯಿ ಹಾಕೋಣ. ಇದು ನಾನು ಫುಲ್ಲು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು, ಅರ್ಧದಲ್ಲೂ ಮಾಡ್ಕೊಳ್ಳಿ. ಏನಂದರೆ ಇದು ಸ್ಕ್ವಾಶ್ ಥರ ಆಗೋದ್ರಿಂದ ಯಾರು ಬಂದಾಗ ಅರ್ಜೆಂಟಿಗೆ ಬೇಕಾದರೆ ನೀರು ಬೆರೆಸಿ ಜ್ಯೂಸ್ ಮಾಡಿ ಕೊಡ್ಬೋದು. ಈಗ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಪುದೀನ ಸೊಪ್ಪು ಅಷ್ಟೇ ಕ್ವಾಂಟಿಟಿ, ಎಲ್ಲನೂ ಒಂದೇ ಮೆಜರ್ಮೆಂಟ್, ಒಂದೇ ಇದರಲ್ಲಿ. ಪುದೀನ ಸೊಪ್ಪು ಇದ್ರ ಜೊತೆಯಲ್ಲೇ ಬೇಯಕ್ಕೆ ಹಾಕಬೇಕು. ಈಗ ಇದಕ್ಕೆ ನಾವು ಜೀರಿಗೆ ಹಾಕೋಣ. ಒಂದು 3 ಸ್ಪೂನಷ್ಟು ಜೀರಿಗೆ ಹಾಕೋಣ. ಈಗ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಶುಂಠಿ ಹಾಕಾಯಿತು. ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ ಅಷ್ಟು ಚೆನ್ನಾಗಿ ನಮಗೆ ಇದು ಸಿಗುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿ 2.5 ಲೀಟರಷ್ಟು ನೀರು ತೊಗೊಂಡಿದ್ದೀನಿ. 2 ಮಾವಿನಕಾಯಿ ಆಗಿರೋದ್ರಿಂದ 2.5 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಅದೊಂಥರ ಟೇಸ್ಟ್ ಕೊಡುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಹೀಗೆ ಒಂದು 10 ನಿಮಿಷ ಬೇಯಬೇಕು. ಚೆನ್ನಾಗಿ ಬೆಂದಾಗ ಎಲ್ಲದ್ರದ್ದು ರಸ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇದೊಂಥರ ಗ್ಲಾಸಿ ಆಗಬೇಕು. ಈ ಮಾವಿನಕಾಯಿದು ಇದೆಲ್ಲ ತುರಿ ಎಲ್ಲನೂ ಒಂಥರ ಗ್ಲಾಸಿ ಥರ ಬರಬೇಕು. ಇನ್ನೂ ಬೇಯಬೇಕಿದು. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಬೆಂದು ಮೇಲಿತ್ತಲ್ವ ಎಲ್ಲ ಕೆಳಗಡೆ ಹೋಗಿದೆ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟೀಗ ನಾನು ಆರೋದಕ್ಕೆ ಬಿಟ್ಬಿಡೋಣ. ಫುಲ್ ತಣ್ಣಗಾಗುತ್ತೆ. ತಣ್ಣಗಾಗೋ ತನಕ ಎಲ್ಲನೂ ರಸ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಆಮೇಲೆ ಅದನ್ನು ಗಾಳಿಸ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಬೆಂದಿತ್ತಲ್ವ. ಈಗೆಲ್ಲ ಫುಲ್ಲು ತಣ್ಣಗಿದೆ. ಈಗ ನಾವು ಸೋಸ್ಕೊಂಡ್ಬಿಡೋಣ. ಇದನ್ನು ಸೋಸ್ಕೊಂಡ್ಬಿಟ್ಟು ಬಾಟ್ಲಲ್ಲಿ ಹಾಕಿ ಪ್ರಿಸರ್ವ್ ಮಾಡಿಡೋದು. ಈಗ ಇದನ್ನು ಹೇಗೆ ಕುಡಿಯೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನೀರು ಹಾಕಬೇಕು. ಇಲ್ಲಿಗೆ ನಮ್ಮ ಜ್ಯೂಸು ರೆಡಿಯಾಗಿದೆ. ನೋಡಿ, ಒಂದು ಸತಿ ಹೀಗೆ ಸ್ಟಿರ್ ಮಾಡಿಬಿಡೋದು, ಆಮೇಲೆ ಕುಡಿಯೋದು. ಸೂಪರ್, ತುಂಬ ಚೆನ್ನಾಗಿದೆ. ಈ ಜ್ಯೂಸು ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಮಾಡ್ಕೊಳ್ಳಿ, ಕುಡೀರಿ.
ಕಮೆಂಟ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.